ವಾಕ್ ಮಾಡೋದಕ್ಕೆ ಸ್ಪೇಸ್ ಇಲ್ಲ, ರೋಡಲ್ಲೇ ವಾಕ್ ಮಾಡಬೇಕು, ಪಾರ್ಕಲ್ಲೇ ವಾಕ್ ಮಾಡಬೇಕು, ಆ್ಯಂಡ್ ದೆರ್ ಇಸ್ ನೋ ಸ್ಪೇಸ್ ಅಂತ ತುಂಬ ಜನ ರೀಸನ್ಸ್ ಕೊಡ್ತೀರಾ ವಾಕ್ ಮಾಡಬೇಕು ಅಂತ ಹೇಳಿದ್ರೆ. ಸೊ ನಾನು 1.5 ಇಯರ್ ಎಲ್ಲಿ ವಾಕ್ ಮಾಡಿದೆ, 40 kg ಎಲ್ಲಿ ವೆಯ್ಟ್ ಲಾಸ್ ಮಾಡಿಕೊಂಡೆ ಹೇಗೆ ಅಂತ ಈ ವಿಡಿಯೋದಲ್ಲಿ ಎಂಡ್ ತನಕ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಾನು ಹೇಗೆ ವಾಕ್ ಮಾಡ್ತಾಯಿದ್ದೆ, ಎಷ್ಟು ಚಿಕ್ಕ ಸ್ಪೇಸಲ್ಲಿ ವಾಕ್ ಮಾಡ್ತಾಯಿದ್ದೆ ಅಂತ. ಇದು ನನ್ನ ತಂದೆ ಮನೆ. ಒಂದು ಸೈಡ್ ವಾಕ್ ಮಾಡಿದ್ರೆ 15 ಹೆಜ್ಜೆ ಅಷ್ಟೇ ಕೌಂಟ್ ಆಗೋದು. ಸೊ ಇದೇ ಥರ ನಾನು ಡೈಲಿ 15,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತಾಯಿದ್ದೆ. ಸೊ ನಾನು ವಾಕ್ ಮಾಡಬೇಕು ಅಂತ ರೌಡಿಗೆ ಹೋಗಲಿಲ್ಲ, ಪಾರ್ಕಿಗೆ ಹೋಗಲಿಲ್ಲ, ನನಗಾದ ಸ್ಪೇಸ್ ಬೇಕು ಅಂತ ನಾನು ಹುಡುಕ್ಲಿಲ್ಲ. ನನಗೆ ಎಷ್ಟು ಸ್ಪೇಸ್ ಇತ್ತು ಅದನ್ನು ನಾನು ವಾಕ್ ಮಾಡಿ ನಾನು ರಿಸಲ್ಟ್ ತೊಗೊಂಡೆ. ನೀವು ಕೂಡ ವೆಯ್ಟ್ ಲಾಸ್ ಮಾಡಬೇಕಾ, ದಯವಿಟ್ಟು ಸ್ಪೇಸ್ ಹುಡುಕಬೇಡಿ, ನೀವು ಸ್ಪೇಸ್ ಮಾಡಿಕೊಂಡು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಆರಾಮಾಗಿ ರಿಸಲ್ಟ್ ಬರುತ್ತೆ. ಹಾಗೆ ನನ್ನ ಮಗಳು ಮಲಗಿರ್ಬೇಕಾದ್ರೆ ನಾನು ಲೈಕ್ ಈ ಥರ ಚೇರ್ ಇಟ್ಕೊಂಡು 8 ಶೇಪ್ ವಾಕ್ ಮಾಡ್ತಾಯಿದ್ದೆ. ಬಟ್ ಚೇಂಜ್, ಇಲ್ಲಿ ನನ್ನ ಅಕ್ಕನ ಮಗ ಮಲಗಿದ್ದಾನೆ. ಸೊ ನೀವು ವೆಯ್ಟ್ ಲಾಸ್ ಆಗಬೇಕಾ, ವಾಕ್ ಮಾಡಿ, ಒಳ್ಳೆ ಬ್ಯಾಲೆನ್ಸ್ಡ್ ಮೇಲಲ್ಲಿರಿ.